ಯಾವುದೇ ಏರಿಯಾನ ಅದು ಒಂದು ರೀತಿಯ ವರ್ಲ್ಡ್ ಕ್ಲಾಸ್ ಡಿಪಾಸಿಟ್ ಆಗಿರಬೇಕು. ಅದು ಕಿಂಬರ್ಲಿ ಇರ್ಬೋದು, ವೆಸ್ಟರ್ನ್ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಇರ್ಬೋದು, ಅಥವಾ ಬೇರೆ ಸೆಂಟ್ರಲ್ ಆಫ್ರಿಕನ್ ಕಂಟ್ರೀಸ್ ಇರ್ಬೋದು. ಆಮೇಲೆ ಕೆನಡಿಯನ್ ಡಿಪಾಸಿಟ್ಸ್ ಇವೆ, ಅಮೆರಿಕನ್ ಡಿಪಾಸಿಟ್ಸ್ ಇವೆ, ಬ್ರೆಜಿಲಿಯನ್ ಡಿಪಾಸಿಟ್ಸ್ ಇವೆ, ರಷ್ಯಾ, ಚೈನೀಸ್ ಡಿಪಾಸಿಟ್ಸ್ ಇವೆ. ಇವೆಲ್ಲದಕ್ಕೂ ಕಂಪೇರ್ ಮಾಡಿ ವರ್ಲ್ಡ್ ಕ್ಲಾಸ್ ಡಿಪಾಸಿಟ್ಸ್ ಮಾತ್ರ ಮೊದಲಿಗೆ ಮೈನಿಂಗ್ ಮಾಡಿದ್ರು. 120 ವರ್ಷ ಮೈನಿಂಗ್ ಮಾಡಿದ್ರು KGF. ಸರ್ ಬರ್ತೀನಿ, ಯಾವ್ಯಾವ ಜಾಗದಲ್ಲಿ ಈಗೇನು ಪತ್ತೆ ಆಗಿದೆ ನಿಕ್ಷೇಪಗಳು ಅಂತ ಹೇಳ್ತಿದಾರೆ, ಅಲ್ಲಿ ಹೆಂಗ್ ಪ್ರೋಸೆಸ್ ಆಗುತ್ತೆ ಅಂತ. ರವಿಕುಮಾರ್ ಸರ್, ಈಗ ಸರ್ ಪ್ರಕಾಶ್ ಸರ್ ಹೇಳ್ತಾ ಇದ್ರು, ನನಗೆ ಗೊತ್ತೇ ಇರಲಿಲ್ಲ ಹೆಣ್ಮಕ್ಳು ಮಾತ್ರ ಚಿನ್ನ ಇಷ್ಟಪಡ್ತಾರೆ ಅಂತ. ಗಂಡ್ಮಕ್ಳದ್ದು ಒಂದು ಇದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಈಗ ಅಂತ. ಹೌದು ನೋಡಿ, ಕಾಲರ್ ಕಫ್ಲಿಂಗ್ಸ್ ಹಾಕೊಂತಾರೆ, ಬ್ರೇಸ್ಲೆಟ್ಸ್ ಹಾಕೊಂತಾರೆ, ಆಮೇಲೆ ಟೈಪಿನ್ ಹಾಕೊಂತಾರೆ. ಇವಾಗ ಗೋಲ್ಡ್ ಈಸ್ ಕಾಟ್ ದಿ ಫ್ಯಾನ್ಸಿ ಆಫ್ ಎವ್ರಿಥಿಂಗ್. ಹೇಳಿದಂಗೆ ಇವಾಗ ದೇವ್ರಿಗೂ ಚಿನ್ನ ಬೇಕು, ಮನುಷ್ಯರಿಗೂ ಬೇಕು, ಗಂಡಸರು ಹೆಂಗಸರಿಗೂ ಬೇಕು, ನಾಳೆ ವ್ಯವಭೂತಕ್ಕೂ ಬೇಕಾಗತ್ತೆ ಅನ್ನೋ ಗೊತ್ತಿಲ್ಲ. ಚಿನ್ನ ಅಷ್ಟೊಂದು ವ್ಯಾಮೋಹ. ಆಮೇಲೆ ನಿಮ್ಮ ಜಾಗದಲ್ಲಿ ನಾನು ನಿಮ್ಮ ಪ್ರಶ್ನೆ ಪ್ರಕಾಶ್ ಸರ್ ಮಾಡ್ತೀನಿ. ಸರ್, ನಿಮ್ಮಲ್ಲಿರೋ ಅಷ್ಟೊಂದು ಅನುಭವದಲ್ಲೇ ಹಾನರ್ ಮಾಡಿ ಕೇಳ್ತೀನಿ ನೋಡಿ. ನಾನು ಹುಟ್ಟಿದ್ದು ಬೆಳೆದಿದ್ದು KGF ಅಲ್ಲೇ. ನಮ್ಮ ನಾಡಲ್ಲಿ ಬೇಕಾದಷ್ಟು ಗೋಲ್ಡ್ ಮೈನಿಂಗ್ ಆ್ಯಕ್ಟಿವಿಟಿ ನಡೆದಿದೆ. ಇಡೀ ದೇಶಕ್ಕೆ ವೈಭವ ತಂದಿದೆ. ಪ್ರಪಂಚದಲ್ಲಿ KGF ಅನ್ನೋ ಒಂದು ಹೆಸರು ವೈಭವ ತಂದಿದೆ. ಇಷ್ಟೆಲ್ಲ ಆಗಿ ಇವತ್ತು KGF ಸಾರ್ ಹೇಳಿದಂಗೆ ಡೆಸರ್ಟ್ ಆಗೋಗಿದೆ, ಇವತ್ತು ತುಂಬ ಬ್ಯಾಕ್ವರ್ಡ್ ಆಗೋಗಿದೆ. ಇಷ್ಟೆಲ್ಲ ಆದಮೇಲೆ ಮೈನಿಂಗಲ್ಲಿ ಇವಾಗ ಬಂದಿರೋ ಟೆಕ್ನಿಕ್ಸಲ್ಲಿ KGF ಅಲ್ಲಿ ಮಾಡಿದ್ದು ಒನ್ ಆಫ್ ದಿ ಏನ್ಷಿಯಂಟ್ ಟೆಕ್ನಿಕ್ಸು. ಇವತ್ತು ಮತ್ತೆ KGF ಅಲ್ಲಿ ಇನ್ನೂ ಚಿನ್ನ ಇದೆ. ಆಮೇಲೆ ಮೈನ್ ಮಾಡಿರೋ ಆ ಓರಲ್ಲಿ ಮತ್ತೆ ರೀಫೈನ್ ಮಾಡಿ ಮತ್ತೆ ಗೋಲ್ಡ್ ಎಕ್ಸ್ಟ್ರಾಕ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಅದರಲ್ಲಿ ನೀವು ಸರ್ಕಾರಕ್ಕೆ ಯಾಕೆ ಅದ್ರ ಮೇಲೆ ಬಿದ್ದು ಫೋಕಸ್ ಮಾಡಿ KGF ಮೈನ್ಸ್ನ ಯಾಕೆ ರಿವೈವ್ ಮಾಡಬಾರ್ದು, ಆ ಒಂದು ಹಳೆ ವೈಭವ ಯಾಕೆ ತರಬಾರ್ದು ವಾಪಸ್ ಅಂತ? ಖಂಡಿತ 2 ಸರ್ತಿ ನನಗೆ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಆಫರ್ ಇತ್ತದು. ನಾನು ಕಾರಣಾಂತರದಿಂದ ನಾನು BGML ಹೋಗೋಕ್ಕಾಗಲಿಲ್ಲ. KGFನಲ್ಲಿ ನೀವು ಆಗಲೇ ಹೇಳಿದಾಗೆ ಹಿಂದೆ 120 ವರ್ಷಗಳ ಕಾಲ ಅದೇನು ಗಣಿ ನಡೀತು 1880ರಿಂದ 2001 ತನಕ ಮುಚ್ಚೋ ತನಕ ಮಿಲಿಯನ್ಸ್ ಆಫ್ ಟನ್ಸ್ ಓವರ್ ಪ್ರೋಸೆಸಿಂಗ್ ಆಗಿ ಆ ಟೈಲಿಂಗ್ಸ್ ಇದೆ. ಆ ಟೈಲಿಂಗ್ಸಲ್ಲಿ 2 ಗ್ರಾಮ್ ಪರ್ ಟನ್ ತನಕ ಸಿಗುತ್ತೆ. ಕೆಲವು ಭಾಗಗಳಲ್ಲಿ ಇವರು ಟೆಸ್ಟ್ ಮಾಡಿರೋ ಕಡೆ 0.75 to 1 ಗ್ರಾಮ್ ಪರ್ ಟನ್ ಸಿಕ್ಕಿದೆ, ಕೆಲವು ಕಡೆ 2 ಗ್ರಾಮ್ ಕೂಡ ಸಿಕ್ಕಿದೆ. ಆಗ ರಿಚ್ ಇತ್ತು. ಯಾವಾಗ 1910, 20, 30 ಆ ಸಮಯದಲ್ಲಿ ಗ್ರೇಡ್ಸು ಆಶ್ಚರ್ಯ ಆಗುತ್ತೆ. 30, 40, 50 ಗ್ರಾಮ್ ಪರ್ ಟನ್ ಸಿಗ್ತಾ ಇತ್ತು. ಅಷ್ಟು ರಿಚ್ ಶೂಟ್ಸ್ ಇದ್ದು. ಅದಕ್ಕೆ ಅದು ವರ್ಲ್ಡ್ ಕ್ಲಾಸ್ ಡಿಪಾಸಿಟ್. ಯಾವುದು ನಮ್ಮ ಚಾಂಪಿಯನ್ ರೀಫ್. ಸೊ ಆಗ 2 ಗ್ರಾಮನ್ನ ವೇಸ್ಟು ಅಂತ ತಿಳ್ಕೊಂಡು ಬಿಟ್ಬಿಡೋರು. ಅದು ರಿಚ್ ಏನು ಅಂತಂದರೆ ಚಿನ್ನದ 2 ಇದೆ. ಒಂದು ಪ್ಯೂರ್ ಫಾರ್ಮು, ಅದನ್ನು ನಗೆಟ್ ಫಾರ್ಮ್ ಅಥವಾ ಏನು ಪ್ಯೂರ್ ಫಾರ್ಮ್ ಅಂತಲೇ ಹೇಳ್ತೀವಿ. ಇನ್ನೊಂದು ಕಂಬೈನ್ಡ್ ಫಾರ್ಮು. ಈ ಸಲ್ಫೈಡ್ ಮಿನರಲ್ಸಲ್ಲಿ ಚಾಲ್ಕೋಪರೈಟ್, ಆರ್ಸನೋಪರೈಟ್, ಪಿರೋಟೈಟ್ ಆ ರೀತಿಯ ಮಿನರಲ್ಸಲ್ಲಿ ಲಾಕಪ್ ಆಗಿರುತ್ತೆ. ಗೋಲ್ಡ್ನ ಪ್ಯೂರಿಫೈ ಮಾಡಿ ಫಸ್ಟ್ 24 ಕ್ಯಾರೆಟ್, ದಟ್ ಈಸ್ 100% ಪ್ಯೂರ್ ಅಂತ ನಾವು ಯಾವಾಗ ಹೇಳಲ್ಲ, 99.9% ಅಂತೀವಿ ನಾವು. ಆ ಒಂದು ಇದರಲ್ಲಿ ಆ 99% ನಾವು ಅದಕ್ಕೆ ಅಲಾಯ್ ಏನು ಮಿಕ್ಸ್ ಮಾಡ್ತೀವಿ, ಕಾಪರ್ ಆಗಲಿ, ಅದು ಮಿಕ್ಸ್ ಮಾಡಿದಷ್ಟು ಅದ್ರ ಕ್ಯಾರೆಟೇಜ್ ಡಿಫೈನ್ ಆಗುತ್ತೆ. ಈಗ ಅವ್ರು ಹೇಳಿದಾಗೆ ನೋಡಿ, ಪ್ಯೂರಿಫಿಕೇಷನ್ ಅಂದರೆ ಈ ಚಿನ್ನದಲ್ಲಿ ಗಣಿನಲ್ಲಿ ನಾವು ಏನು ತೆಗಿತೀವಿ ಅದು ಪ್ಯೂರ್ ಫಾರ್ಮ್ ಚಿನ್ನ ಆಗಿರಲಿ, ಅದನ್ನು ಬಾಂಬೆಗೆ ಸ್ಮೆಲ್ಟಿಂಗ್ ಕಳಿಸ್ತಾರೆ. ಅದರಲ್ಲಿ ಸಮ್ ಇಂಪ್ಯೂರಿಟಿ ಇರುತ್ತೆ. ಲಿಟ್ಲ್ ಬಿಟ್ ಆಫ್ ಸಿಲ್ವರ್, ಲಿಟ್ಲ್ ಬಿಟ್ ಆಫ್ ಕಾಪರ್, ಅಥವಾ ಟೆಲ್ಯೂರಿಯಂ, ಬಿಸ್ಮತ್, ಆಂಟಿಮನಿ, ಈ ರೀತಿಯ ಮಿಶ್ರ ಧಾತುಗಳಿರ್ತವೆ. 0.1, 0.2%. ಅದನ್ನು ತೆಗೆದು ಪ್ಯೂರ್ ಫಾರ್ಮಿಗೆ ತರೋದು ಬಾಂಬೆನಲ್ಲಿ ಸ್ಮೆಲ್ಟಿಂಗ್ ಆಗುತ್ತೆ. ಅದಾದಮೇಲೆ ಮಾರ್ಕೆಟಿಗೆ ಬರುತ್ತೆ. ಪ್ರತಿ ಗಣಿ ಕಂಪ್ನಿ ಕೂಡ ತಮ್ಮ ಪ್ರಾಡಕ್ಟ್ನ ಅಲ್ಲಿ ಏನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಅವರ ಬಾರ್ಗಳನ್ನ ಫೈನಲ್ ಪ್ರೊಸೆಸಿಂಗ್ಗೆ ಬಾಂಬೆ ಕಳಿಸ್ತಾರೆ. ಅಲ್ಲಿಂದ ಮಾರ್ಕೆಟಿಗೆ ಬರುತ್ತೆ. ನನ್ನ ಪ್ರಶ್ನೆ, KGF ಅಲ್ಲಿರೋ ಓರಲ್ಲಿ ಮತ್ತೆ ರೀಫೈನ್ ಮಾಡಿ ಮತ್ತೆ ಉತ್ಪತ್ತಿ ಮಾಡ್ಬೋದಲ್ವಾ? ಖಂಡಿತ, ನಾನು ಅದಕ್ಕೆ ಬರ್ತಾ ಇದ್ದೆ. ಈಗ 2 ಗ್ರಾಮ್ ಉಳಿದಿರೋದನ್ನು ಇವತ್ತು ನಾನು ಈಗಾಗಲೇ ಹೇಳಿದೆ, ಎಪಿಥರ್ಮಲ್ ಗೋಲ್ಡ್ ಡಿಪಾಸಿಟ್ಸ್ ಇನ್ ದಿ ವರ್ಲ್ಡ್ ಐಲ್ಯಾಂಡ್, ವಾಲ್ಕೆನಿಕ್ ಐಲ್ಯಾಂಡಲ್ಲಿ ಅವ್ರೇನು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ, 1 ಗ್ರಾಮು 1.25 ಗ್ರಾಮ್ ಇದ್ದರೂ ಕೂಡ ಅವ್ರು ಗಣಿ ಮಾಡ್ತಿದ್ದಾರೆ. ಈಗ KGF ಅಲ್ಲಿ 2 ಗ್ರಾಮ್ ಇದೆ, ಖಂಡಿತ ಮಾಡ್ಬೋದು. ಅಲ್ಲೊಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ. ಕೆಲವು ಕಂಪ್ನಿಗಳು, ಫಾರಿನ್ ಕಂಪ್ನಿಗಳು ಮುಂದೆ ಬಂದು ನಮಗೆ ಕೊಡಿ, ನಾವು ಮಾಡ್ತೀವಿ ಅಂತ. ಅದು ಬೆಟ್ಟದಂಥ ಸಾಲುಗಳಿವೆ ಅಲ್ಲೆಲ್ಲ, ಗುಡ್ಡೆ ಹಾಕಿದ್ದಾರೆ. ಮೋರ್ ದೆನ್ 35 ಮಿಲಿಯನ್ ಟನ್ಸ್ ಇದೆ ಅಲ್ಲಿ. ಅದನ್ನು ಮಾಡೋದಕ್ಕೆ ಕೆಲವು ಫಾರಿನ್ ಕಂಪ್ನಿಗಳು ಮುಂದೆ ಬಂದರು. ಅದಕ್ಕೊಂದು ಸ್ಟಿಗ್ಮಾ ಅಟ್ಯಾಚ್ ಮಾಡೋರು. ಸ್ಟಿಗ್ಮಾ ಅಂದರೆ ಸರಿ, ಒಂದು ಕ್ಲೂ, ಒಂದು ಇನ್ನೊಂದು ಏನು ಹೇಳ್ತೀರ, ಅದಕ್ಕೊಂದು ಬಲಂಗುಚಿ ಥರ. ಏನು ಅಂದರೆ, ನೀವು
ಕಳೆದ 20 ವರ್ಷಗಳಲ್ಲಿ ಅರಿಯರ್ಸ್ ಕೊಡಬೇಕು ಕೆಲವರು ವರ್ಕರ್ಸ್ಗೆಲ್ಲ. ಅದ್ರ ಲಯಬಿಲಿಟೀಸ್ ಇದೆ BGMLದು. ಗಣಿನ ಅಬ್ರಪ್ಟಾಗಿ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿದಾಗ ವರ್ಕರ್ಸ್ಗೆ ಎಲ್ಲ ಪೇಮೆಂಟ್ ಆಗಿರಲಿಲ್ಲ. ಆ ಪೇಮೆಂಟ್ ಅರಿಯರ್ಸ್ನ ನೀವು ಕೊಟ್ಟು ನೀವು ತಗೊಳ್ಳಿ ಅಂದರು. ಅರಿಯರ್ಸ್ ಅಲ್ಲ, ಯಾರಿಗೂ ಅಲ್ಲಿ ಕಾಂಪೆನ್ಸೇಟ್ ಕೂಡ ಮಾಡಿಲ್ಲ, ಕಾಂಪೆನ್ಸೇಟ್ ಮಾಡಿಲ್ಲ. ಜೊತೆಗೆ ನಮ್ಮ ಜನ ಅದನ್ನೆಲ್ಲ ಕ್ಷಮಿಸಿ ಇವತ್ತು ಗಣಿ ಶುರುವಾಗತ್ತಂದ್ರೆ ಹಾರ್ಡ್ ವರ್ಕ್ ಮಾಡಕ್ ರೆಡಿ ಇದ್ದಾರೆ. ಒಳ್ಳೆ ಸ್ಕಿಲ್ಡ್ ಮ್ಯಾನ್ ಪವರ್ ಇದೆ. KGFನವರು ಬಂಗಾರಪೇಟೆನವ್ರಿಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ಆ ಜನ್ರೇಷನ್ ಮುಗಿದೋಗಿದೆ. 2001 ಆದಮೇಲೆ ಈಗ ಹೊಸ ಜನ್ರೇಷನ್ ಎಲ್ಲ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಆದರೂ ಕೂಡ ಸ್ಕಿಲ್ಡ್ ವರ್ಕ್ ಫೋರ್ಸ್ ಏನಿದೆ, ಒಂದು ಜನ್ರೇಷನ್ ಗ್ಯಾಪ್ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಜನ್ರೇಷನ್ ಪಿಕಪ್ ಮಾಡೋದು ಕಷ್ಟ. ಇದು ಅಂಡರ್ಗ್ರೌಂಡ್ ಮೈನಿಂಗ್ ಇದೆ ನೋಡಿ, ಇಟ್ಸ್ ಎ ಸ್ಕಿಲ್. ಅದು ಒಳಗಡೆ ಹೋದ್ಮೇಲೆ 2 ಕಿಲೋಮೀಟ್ರ್ ಆಳಕ್ಕೆ ಹೋದ್ಮೇಲೆ 3 ಕಿಲೋಮೀಟ್ರ್ ಆಳಕ್ಕೆ ಹೋದ್ಮೇಲೆ ಸರ್ವೈವಲ್ ಟೆಕ್ನಿಕ್ಸ್ ಇರುತ್ತೆ. ಕೆಲವು ಇದಕ್ಕಿದಂಗೆ ಕೇವಿನ್ ಆಗುತ್ತೆ, ವಾಟರ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ KGF ಇಂದ ಬೆಂಗಳೂರಿಗೆ ಸಾವಿರಾರು ಜನ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ. ಅವ್ರು ಮಾಡೋದೆಲ್ಲ ಸ್ಕಿಲ್ಡ್ ಜಾಬ್, ಅನ್ಸ್ಕಿಲ್ಡ್ ಜಾಬ್, ಎಲ್ಲ ರಿಸ್ಕಿ ಜಾಬ್. ಡಿಗ್ಗಿಂಗ್ ಆಗಿ ಬ್ಲಾಸ್ಟಿಂಗ್ ಆಗಲಿ ಎಲ್ಲ ಅಂಥದಕ್ಕೆಲ್ಲ ಸಿಗೋದು KGF ಸ್ಕಿಲ್ ಇಂದಾನೆ. ಒಳ್ಳೆ ಟ್ರೈನಿಂಗ್ ಆಗಿತ್ತು. ರಿಸ್ಕ್ ಅಲ್ಲೇ ನಡೆಯುತ್ತೆ ಅಂತ. ಆಮೇಲೆ ದೇ ಆರ್ ರೆಡಿ ಟು ಫೇಸ್ ರಿಸ್ಕ್. ನಮ್ಮ KGF ಅಲ್ಲಿ ಏನಂದ್ರೆ ಎಲ್ಲಾನು ಇರುತ್ತೆ ನೋಡಿ. 40ನೇ ಫ್ಲೋರ್ಗೆ ಹೋಗ್ಬಿಟ್ಟು ಅವನು ವೈರಿಂಗ್ ಮಾಡೋ ಅಂದ್ರೆ ಹೋಗಿ ಮಾಡ್ತಾನೆ. ಆ ಧೈರ್ಯ ಇದೆ ಅಲ್ಲಿ ಆ ಸ್ಕಿಲ್ ಫೋರ್ಸ್ ಇದೆ. ಆ ಸ್ಕಿಲ್ ಫೋರ್ಸ್ ಒಳ್ಳೆ ಸ್ಕಿಲ್ ಮ್ಯಾನ್ ಪವರ್ ಇಟ್ಕೊಂಡು ಪಾಪ ಅವ್ರು ಇಲ್ಲಿ 5,000-10,000ಕ್ಕೆ ದಿನ ಟ್ರೈನಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಬೆಂಗಳೂರಲ್ಲಿ ಬಂದು ಕಷ್ಟ ಬಿದ್ದು ರಾತ್ರಿ 9-10 ಗಂಟೆ ಹೋಗಿ ಬರೀ ಮಲ್ಕೊಂಡು ವಾಪಸ್ ಬರ್ತಾರೆ. ಇವ್ರು ಹೇಳಿದಾಗೆ ಅಲ್ಲಿನ ವರ್ಕ್ ಎಫಿಷಿಯನ್ಸಿ ಆ್ಯಂಡ್ ಸ್ಕಿಲ್ ಎಷ್ಟಿತ್ತು ಅಂದರೆ ಇಲ್ಲಿನ ವರ್ಕರ್ಸ್ನ ಸೌತ್ ಆಫ್ರಿಕಾಗೆ ಕರ್ಕೊಂಡು ಹೋಗೋರು. ಆಗ 1910-20 ಆ ಟೈಮ್ನಲ್ಲಿ ಅಲ್ಲಿ ಹೊಸ ಗಣಿ ಡೆವಲಪ್ ಮಾಡಬೇಕಾದ್ರೆ KGF ಇಂದ ಕರ್ಕೊಂಡು ಹೋಗೋರು. ಆ ರೀತಿ ಇವತ್ತು ಕೂಡ ಎಕ್ಸ್ಪರ್ಟ್ಸ್ ಇದ್ದಾರೆ. ಎಲ್ಲ ರೀತಿ ಎಕ್ಸ್ಪರ್ಟೈಸು ಇದೆ, ಮೆಷಿನರಿನೂ ಇದೆ. ಇವತ್ತು ತುಕ್ಕಿಡ್ತಾ ಇದೆ ಕೆಲವೆಲ್ಲ. ನಾನು ನೀರು ತುಂಬ್ಕೊಂಡಿದೆ ಗಣಿಗಳು. ಏನಾಯಿತು ಅಂದರೆ 2001ರಲ್ಲಿ ಇವ್ರಿಗೂ ಗೊತ್ತಿದೆ, ಲೋಕಲ್ ಆದ್ದರಿಂದ ಭಾಳ ಪಿಲ್ಫ್ರೇಜ್ ಆಗ್ತಾಯಿತ್ತು. ನಾನು ನೇರವಾಗಿ ಹೇಳ್ತೀನಿ, ಪಬ್ಲಿಕ್ನಲ್ಲಿ ಅಲ್ಲಿ ಯಾರು ನೋಡ್ಕೊಳ್ಳೋದಕ್ಕೆ ಇಟ್ಟಿದ್ರು ಅವರೇ ಫಿಲ್ಫ್ರೇಜ್ ಮಾಡಕ್ಕೆ ಶುರು ಮಾಡೋದು. ಫಿಲ್ಫ್ರೇಜ್ ಎಲ್ಲಿ ಸರ್ ಆಗಲ್ಲ, ಬ್ಯಾಂಕಲ್ಲಿ ಬ್ಯಾಂಕ್ ಸ್ಟಾಫ್ ಕಾಪಾಡೋರೇ ಫಿಲ್ಫ್ರೇಜ್ ಮಾಡ್ತಾರೆ. ಫಿಲ್ಫ್ರೇಜ್ ಇದೆ ನ್ಯಾಚುರಲ್ ಪ್ರೋಸೆಸ್ ಅದು. ಆಮೇಲೆ ಇನ್ನೊಂದು ಕಾರಣ ಹೇಳ್ತೀನಿ, ನೀವು ಒಪ್ಕೊಂತೀರಪ್ಪ ನೋಡಿ. ಯಾವುದೇ ಕಂಪ್ನಿಯಲ್ಲಿ 1 ಯೂನಿಯನ್ 2 ಯೂನಿಯನ್ 3 ಯೂನಿಯನ್ ಇರ್ಬೋದು, ಅಷ್ಟು ನೀವು ನೆಗೋಷಿಯೇಟ್ ಮಾಡ್ಬೋದು. ಅಲ್ಲಿ 22 ಯೂನಿಯನ್ಗಳದು. ಪ್ರತಿ ವಾರ 2 ವಾರಕ್ಕೊಂದ್ಸರಿ ಸ್ಟ್ರೈಕು. ಪ್ರೊಡಕ್ಷನ್ ಎಲ್ಲಿಂದ ಬರುತ್ತೆ? ಯೂನಿಯನ್ ಬಾಜಿ ಜಾಸ್ತಿ ಆಯಿತು. ಎಷ್ಟು ಯೂನಿಯನ್ ಇದ್ರೂ ವರ್ಕರ್ಸು ಪಾವರ್ಟಿಯಲ್ಲೇ ಇದ್ರು. ಇವತ್ತಿಗೂ ಅವ್ರಿಗೆ ಅಭಿವೃದ್ಧಿ ಸಿಗಲಿಲ್ಲ. ಇವತ್ತಿಗೂ ಇಷ್ಟೆಲ್ಲ ಮಾಡಿ ಕಾಂಪೆನ್ಸೇಷನ್ ಬರಲಿಲ್ಲ. ಯಾವ ಸರ್ಕಾರ ಬಂದ್ರೂ ಆ KGF ಮೈನರ್ಸ್ ಅವ್ರಿಗೆ ಯಾರಿಗೂ ಒಂದು ಹೊಸ ಲೀಸ್ ಆಫ್ ಲೈಫು. ಎಲ್ಲರೂ ಬಂದು ಪ್ರಾಮಿಸ್ ಮಾಡಿದ್ರು, ಆ ಫ್ಯಾಕ್ಟ್ರಿ ಮಾಡ್ತೀವಿ, ಈ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ. ಇವತ್ತಿನ ತನಕ ಝೀರೋ, ಯಾವುದೇ ಸರ್ಕಾರ ಬಂದ್ರು. ಇದ್ರ ಬಗ್ಗೆ ನಾನೊಂದು ಬುಕ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅಲ್ಲಿ ಲೋಕಲ್ ಮ್ಯಾನ್ ಒಬ್ಬರು ನನ್ನ ಕೊಲೀಗ್ ಒಂದು ಪುಸ್ತಕ ಬರೆದಿದ್ದಾರೆ, ಕೋಲಾರ್ ಗೌರ್ಡ್ ಮೈನ್ಸ್ ಬಗ್ಗೆ. ಅವ್ರು ಡಿಲೀಟ್ ಸಿಕ್ತು, ಅದನ್ನು ನಾನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅದು ಕಾಪಿ ಕೊಡ್ತೀನಿ ನೋಡಿ. ಅಲ್ಲಿ ಏನಾಯಿತು 2001ರಿಂದ ಇತ್ತೀಚಿನವರೆಗೂ ಅದು ವಾಸ್ತವ ಇದೆ. ಸೊ ನೀವು ಹೇಳಿದಾಗೆ ಗಣಿಗಳು ಹಿಂದಿನ ಮೆಥಡಲ್ಲಿ ಮಾಡಿದ್ದಾರೆ. ಮಾಡರ್ನ್ ಮೆಕನೈಸೇಷನ್ ಆಗಿಲ್ಲ. ಬೇರೆ ಕಡೆ ವರ್ಲ್ಡ್ ಕ್ಲಾಸ್ ಡಿಪಾಸಿಟ್ಸಲ್ಲಿ, ಅದು ಬ್ರೆಜಿಲ್ ಇರ್ಬೋದು ಅಥವಾ ಆಸ್ಟ್ರೇಲಿಯಾ ಇರ್ಬೋದು, ಬೇರೆ ಬೇರೆ ಕಂಟ್ರಿಗಳಲ್ಲಿ ಫುಲ್ಲಿ ಮೆಕನೈಸ್ಡ್. ಕೇವಲ 200 ವರ್ಕರ್ಸ್ ಇರ್ತಾರೆ ಒಂದು ಚಿನ್ನದ ಗಣಿನಲ್ಲಿ. ಇಲ್ಲಿ 10,000 ವರ್ಕರ್ಸು, 22 ಯೂನಿಯನ್, ಪಿಲ್ಫ್ರೇಜ್. ಆ್ಯಂಡ್ ಇನ್ನೊಂದು ಕಾರಣ, 2001ರಲ್ಲಿ ಮಾರ್ಕೆಟ್ ಪ್ರೈಸು 6,000 ರೂಪಾಯಿ ಇತ್ತು. 3,000 ರೂಪಾಯಿ ಇತ್ತು. ಕಾಸ್ಟ್ ಆಫ್ ಪ್ರೊಡಕ್ಷನ್ 6,000 ರೂಪಾಯಿ ಇತ್ತು. ಲಾಸ್ ಆಯಿತು. ಇವತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ 45,000 ರೂಪಾಯಿ ಇದೆ, ಮಾರ್ಕೆಟ್ ಪ್ರೈಸು ಪ್ಲಸ್ 1 ಲ್ಯಾಕ್ ಇದೆ. ಎಷ್ಟು ಪ್ರಾಫಿಟ್ ಮಾರ್ಜಿನ್ ಇದೆ ನೋಡಿ. ಅದನ್ನು ಹೇಗಾದರೂ KGFನ ಪ್ರೊಡಕ್ಷನ್ ಕಂಟಿನ್ಯೂ ಮಾಡ್ಕೊಂಡಿದ್ರೆ ಇವತ್ತು ಹ್ಯೂಜ್ ಪ್ರಾಫಿಟ್ ಮಾಡ್ಬೋದಾಯಿತು. ಡಿಸಿಷನ್ ಮೇಕಿಂಗ್ ಆಯಿತು. ಇವ್ರು ಹೇಳಿದಾಗೆ ಸರ್ಫೇಸ್ ಟೈಲಿಂಗ್ಸ್ ಡಂಪ್ಸಲ್ಲಿ ಚಿನ್ನ ಇದೆ. ಒಳಗಡೆ 3.2 ಕಿಲೋಮೀಟರ್ ಡೆಪ್ತಲ್ಲಿ ಕ್ಲೋಸ್ ಮಾಡಿದ್ರು. 60 ಡಿಗ್ರಿ ಸೆಂಟಿಗ್ರೇಡ್ ಕೋಲ್ಡ್ ಏರ್ನ ಪಂಪಿನ್ ಮಾಡಬೇಕು, ಸೀಪೇಜ್ ವಾಟರ್ನ ಪಂಪ್ ಔಟ್ ಮಾಡಬೇಕು. ಆಪ್ರೇಷನ್ ರಿಸ್ಕ್ ಇದೆ. ಆದರೆ ಇವತ್ತು ಅದೇ ರಿಸ್ಕ್ ತಗೊಂಡು ಜಹಾನ್ಸ್ಬರ್ಗಲ್ಲಿ 3.5 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಆಳದಲ್ಲಿದ್ದಾರೆ. ಅವರು ಸೇಫ್ ಆಗಿದ್ದಾರೆ. ಈ ಸೇಮ್ ಟೆರೈನ್, ಅದು ಇದು ಎರಡೂ ಒಂದೇ ಟೆರೈನ್, ಸಿಮಿಲರ್ ಕಂಡೀಷನ್ಸ್, ಸಿಮಿಲರ್ ಮೆಟಲಾಜನಿ, ಸಿಮಿಲರ್ ರಾಕ್ ಟೈಪ್ಸ್,